ನಾವ್ ಯಾವುದೇ ಇಲ್ಲಿ ತನಕ ಸಾಕಷ್ಟು ಪ್ರೆಸ್ ಮೀಡಿಯಾದಲ್ಲಿ ಹೇಳಿದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಪಕ್ಷ ಏನ್ ಜವಾಬ್ದಾರಿಯನ್ನು ಕೊಡ್ತದೆ. ಇವತ್ತು ನೀವು ನಂಬ್ತಿರಲ್ಲ ಗೊತ್ತಿಲ್ಲ, ರಾಜ್ಯ ಉಪಾಧ್ಯಕ್ಷ ಆದದ್ದು ಆ ಇದ್ರಲ್ಲಿ ಪೇಪರ್ದಲ್ಲಿ ಬಂದ ಮೇಲೆ ನಾನು ನೋಡಿರುವಂತದ್ದು, ವಾಟ್ಸಪ್ ದಲ್ಲಿ ಬಂತು. ಆಮೇಲೆ ಟಿವಿದಲ್ಲಿ ಬಂದ ಮೇಲೆ ನಾನು ವಿಜೇಂದ್ರ ಅವ್ರಿಗೆ ಧನ್ಯವಾದಗಳನ್ನು ಹೇಳಿದೆ. ಆತರ ಲಾಸ್ಟ್ ಟೈಮ್ ಹೇಳಿದೆ, ನಾವು ಪಕ್ಷದಲ್ಲಿ ಏನ್ ಜವಾಬ್ದಾರಿಯನ್ನು ಕೊಡ್ತಾರೆ ಅದನ್ನ ಪ್ರಾಮಾಣಿಕವಾಗಿ ಮಾಡುವಂತದ್ದು ಮಾತ್ರ ಮಾಡ್ತೇವೆ. ನಾನು ನಮ್ಮ ಲಾಸ್ಟ್ ಟೈಮ್ ಹೇಳಿದೆ, ಮುಂದಿನ ಸಲ ನಿನ್ಗೆ MLA ಟಿಕೆಟ್ ಇಲ್ಲಪ್ಪ, MP ಟಿಕೆಟ್ ಇಲ್ಲ, ನೀನ್ ನೇರವಾಗಿ ಪಕ್ಷದ ಕೆಲಸ ಮಾಡ್ಬೇಕಂದ್ರ ಬಹಳ ಸಂತೋಷದಿಂದ ನಾ ಪಕ್ಷದ ಕೆಲಸ ಮಾಡ್ಲಿಕ್ಕೆ ಸಿದ್ಧತೆ ಇದೀನಿ. ಪಕ್ಷ ಏನೇ ನನಗೆ ಜವಾಬ್ದಾರಿ ಕೊಟ್ಟರು ಸಹಿತ ನಾ ಪ್ರಾಮಾಣಿಕವಾಗಿ ಮಾಡ್ತೇವೆ. ಇಲ್ಲ, ನಮ್ಗೇನ್ ಚಾಲೆಂಜ್ ಅನಿಸ್ತಾ ಇಲ್ಲ. ಯಾಕಂದ್ರೆ 2019 ಚುನಾವಣೆಯಲ್ಲಿ ನಮ್ ಸರ್ಕಾರ ಇರ್ಲಿಲ್ಲ. ಕಾಂಗ್ರೆಸ್ ಮತ್ತು JDS ಸರ್ಕಾರ ಇದ್ದಾಗನೂ ಸಹಿತ ನಾವು 25 ಸೀಟ್ ಗೆದ್ದೀವಿ, 25+1. ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ನಮ್ಗೇನ್ ಬಹಳ ವ್ಯತ್ಯಾಸ ಆಗುದಿಲ್ಲ. ಇವತ್ತು ಅವ್ರು ಏನ್ ಹೆಸರು ಕೆಡಿಸ್ಕೋಬೇಕಾಗಿದೆ ಅದನ್ನ ಸಂಪೂರ್ಣವಾಗಿ ಕೆಡಿಸ್ಕೊಂಡಿದ್ದಾರೆ. ನಮ್ ಟಾರ್ಗೆಟ್ ಆ ಟೈಮ್ದಲ್ಲಿ 25 ಸೀಟ್ ಗೆಲ್ತೀವಿ ಅಂದಾಗ ಎಲ್ಲರೂ ಅಪಾಸೆ ಮಾಡ್ತಿದ್ರು ಕಾಂಗ್ರೆಸ್ JDS ದವರು. ಇವತ್ತು 28ಕ್ಕೆ 28 ಗೆಲ್ತೀವಿ ಅಂತ ಹೇಳಿದಾಗ ಅದೇ ಅಪಾಸೆ ಇವತ್ತು ಮಾಡ್ತಾ ಇದ್ದಾರೆ. ಆದ್ರೆ ನೀವು ಮೇದಲ್ಲಿ ಇಲೆಕ್ಷನ್ ಇದೆ, ನೀವು ಜೂನ್ದಲ್ಲಿ ನಾನು ನಿಮ್ ಜೊತೆ ಮತ್ತೆ ಪ್ರೆಸ್ ಮೀಟ್ ಮಾಡ್ತೀನಿ. ನೀವು ಇವತ್ತು ಹೆಂಗೂ ನೀವು ನೋಟ್ ಮಾಡ್ಕೊಂಡಿರ್ತೀರಾ, 28ಕ್ಕೆ 28 ಗೆದ್ದು ತೋರಿಸ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.